ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಏನು ಇವತ್ತು ಈ ರೀತಿ ಕುತ್ಕೊಂಡ್ಬಿಟ್ಟಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಬರ್ತಾ ಇದ್ದಾರೆ ನಮ್ಮ ಇವತ್ತಿನ ಈ ಒಂದು ಎಪಿಸೋಡ್ನ ಸ್ಪೆಷಲ್ ಗೆಸ್ಟ್ ಹೋಸ್ಟ್ ಅಂತ ಅಂತೀನಿ. ಪ್ಲೀಸ್ ವೆಲ್ಕಮ್. ಸೊ ಬ್ಲಾಗ್ ನಮ್ಮ ಅಕ್ಕನ ಚಾನಲ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್, ನನ್ನ ಚಾನಲ್ ಎರಡರಲ್ಲೂ ಬರ್ತಾ ಇದೆ. ಸೊ ಎರಡೂ ಕೂಡ ಕ್ಯಾಮ್ರಾ ಇಟ್ಕೊಂಡು ನಾವು ಶೂಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ವಿಡಿಯೋ ಅಂದರೆ ನೀವು ಕೆಳಗಡೆ ಟೈಟಲಲ್ಲೇ ಓದಿರ್ತೀರಾ. ಸೊ ನಾನು ಕಂಚಿಗೆ ಹೋಗಿದ್ದೆ. ಕಂಚಿವರಂ ಸ್ಯಾರಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ, ಎಷ್ಟೆಷ್ಟು ರೇಟು ಇದೆಲ್ಲವೂ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಕಂಚಿವರಮಲ್ಲಿ ನಾವು ನಮಗೆ ವರ್ತ್ ಪ್ರೈಸಿಗೆ ನಾವು ತೊಗೊಳ್ಳೋ ಸ್ಯಾರಿ ಅದು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಹೇಳ್ತಾ ಹೋಗ್ತೀವಿ. ಯಾಕಂದರೆ ಮೋಸ್ಟ್ ಆಫ್ ದ ಜನ ಕಂಚಿಗೆ ಹೋಗೋದು, ಇಟ್ಸ್ ಓಕೆ. ಯಾಕಂದರೆ ಮೋಸ್ಟ್ ಆಫ್ ದ ಪೀಪಲ್ ಹೋಗೋದು ಮದುವೆ ಅಥವಾ ಗೃಹ ಪ್ರವೇಶ ಏನಾದರೂ ಇದ್ದರೆ ಕಂಚಿಗೆ ವರ್ತ್ ಅಂತ ಹೋಗೋವಂಥ ಒಂದು ವಾಡಿಕೆ ಇದೆ. ಸೊ ನಮ್ಮನೇಲಿ ಏನು ಫಂಕ್ಷನ್ ಇಲ್ಲ, ಜಸ್ಟ್ ಇವ್ರು ಕಂಚಿಗೆ ಅಂತಂದು ಒಂದು ಔಟಿಂಗ್ ಅಂತ ಹೋಗಿದ್ರು. ಅಲ್ಲಿ ಹೋದಾಗ ಎಸ್ ಆಬ್ವಿಯಸ್ಲಿ ಸ್ಯಾರೀಸ್ ಅಂತ ಕೊಂಡ್ಕೊಂಡು ಬರಲೇಬೇಕು. ಸೊ ವರ್ತ್ ಹೌದಾ, ಏನು ಯಾವ ರೀತಿ ಆಯಿತು, ಯಾಕಂದರೆ ಹೊಸದಾಗಿ ಹೋಗೋರು ಕೂಡ ಇರ್ತಾರೆ, ಅವ್ರಿಗೆ ವರ್ತ್ ಅನಿಸ್ತಾ ಯಾವ ರೀತಿ ಅನಿಸುತ್ತೆ ಅಂತ ಈ ವ್ಲಾಗಲ್ಲಿ ಕೆಲವು ಇನ್ಫಾರ್ಮೇಷನ್ ಆ್ಯಂಡ್ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಸ್ಯಾರಿ ಸ್ಟಾರ್ಟ್ ಮಾಡೋಣ. ಓಕೆ, ಈ ಮೈಕ್ ಆ್ಯಕ್ಚುಲಿ ಒಂದೇ ನನ್ನ ಹತ್ರ ಇರೋದು, ಅದಕ್ಕೆ ಇಬ್ಬರು ಸ್ವಲ್ಪ ಹೀಗೆ ಶೇರ್ ಮಾಡ್ತೀವಿ. ಆ್ಯಕ್ಚುಲಿ ನನ್ನ ಮೈಕ್, ಯು ಆರ್ ದ ಹೋಸ್ಟ್, ನಿಮಗೆ ಇಲ್ಲಿ ಮೈಕ್ ಹಂಗಲ್ಲ, ನಿಂದು ಕನೆಕ್ಟ್ ಆಗಲ್ಲ, ನಂದು ಕನೆಕ್ಟ್ ಆಗಿದೆ. ಸೊ ನಿನ್ನ ವಾಯ್ಸ್ ಬರಲ್ಲ ಅದಕ್ಕೆ. ಸೊ ಫಸ್ಟ್ ಈ ಜಿಪ್ ಓಪನ್ ಮಾಡು. ಈ ಬ್ಯಾಕ್ ಸೈಡಿಗೆ ಇರಲಿ ನೋಡಿ, ಅದ್ರ ಮೇಲೆ ಇದಿದೆ, ತಮಿಳಲ್ಲಿ ಬರ್ದಿದ್ದಾರೆ, ಇಂಗ್ಲೀಷಲ್ಲಿ ಈ ಕಡೆ ಇದೆ, ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್. ನಾವು ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ಹೋಗಿ ತೊಗೊಂಡಿದ್ದು. ಸೊ ನೆಕ್ಸ್ಟ್ ಟೈಮ್ ಹೋದರೆ ಅಲ್ಲಿ ಬಾಬುಷಾ ಆ್ಯಂಡ್ ಪ್ರಕಾಶ್ ಇದೆರಡು ಫೇಮಸ್ ಇದೆ. ಸೊ ನಾವು ಫಸ್ಟ್ ಪ್ರಕಾಶಿಗೆ ಹೋಗಿದ್ವಿ. ಸೊ ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸಲ್ಲಿ ವರ್ತ್ ಇದೆಯಾ ಇಲ್ವಾ ಅಂತ ಹೇಳ್ತೀನಿ. ಅದು ಚಿಕ್ಕ ಕ್ಲಿಪ್ಪಿಂಗ್ ಇದೆ ಅಲ್ಲಿ, ಯಾಕಂದರೆ ಫೋಟೋ ಕ್ಲಿಪ್ಪಿಂಗ್ ಏನೂ ಅಲ್ಲಿ ಅಲೋ ಇಲ್ಲ. ಸೊ ಅದನ್ನ ಮುಂಚೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ ನೋಡೋಣ ಫಸ್ಟ್ ಸ್ಯಾರಿ ಯಾವುದು ಅಂತ ಇವಳು ತೋರಿಸ್ತಾಳೆ. ಸ್ವಲ್ಪ ಲ್ಯಾಗಿ ಆಯಿತು ವಿಡಿಯೋ. ದಿಸ್ ಇಸ್ ದ ಫಸ್ಟ್ ಸ್ಯಾರಿ ಆಫ್ ಹರ್ಸ್. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ನಿಮಗೆ ವಿಡಿಯೋದಲ್ಲಿ ಜಸ್ಟಿಸ್ ಕೊಡ್ತಾ ಇದೆಯೋ ಇಲ್ಲೋ ಕ್ಯಾಮ್ರಾ, ಐ ಡೋಂಟ್ ನೋ, ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಗೋಲ್ಡನ್ ಜರಿ ವಿತ್ ಥರ, ಇದಕ್ಕೆ ಪರ್ಪಲ್ ಅನ್ಬೇಕಾ ಅಥವಾ ನೆವಿ ಬ್ಲೂ ಸ್ಯಾರಿ ಇದು. ಶೋಲ್ಡ್ ಕವರ್ ಮಾಡ್ತೀನಿ. ಪರ್ಪಲ್ ಅಥವಾ ನೆವಿ ಬ್ಲೂ. ಕೊಡಿ, ಓಪನ್ ಮಾಡಿ ತೋರಿಸ್ತೀನಿ. ನನ್ನ ಮೈಕ್ ನನ್ನ ಬಾಯಿ ಹತ್ರ ಮಾತಾಡುವ. ಬಟ್ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಸೊ ನೋಡಿ, ಸ್ಯಾರಿ ಈ ಥರ ಬರುತ್ತೆ. ಇದು ಅವಳು ಒಂದು ಚಾನಲ್ಲು ಬರುತ್ತೆ, ನನ್ನ ಚಾನಲ್ಲು ಬರುತ್ತೆ. ಸೊ ಒಟ್ಟಿಗೆ ಇಬ್ಬರು ಮಾಡ್ತಾ ಇದ್ದೀವಿ. 2 ಕ್ಯಾಮ್ರಾಸ್ ಇದೆ. ಮಮ್ಮಿ ಡೈರೆಕ್ಷನ್ ಕೊಡ್ತಾ ಇದ್ದಾರೆ, ಪ್ಲೀಸ್ ಡೋಂಟ್ ಮೈಂಡ್. ಹಂಗೆ ಇರಲಿ, ಮಮ್ಮಿ ಹೇಳ್ತಿದ್ದು ಹಿಂಗೆ ಇರಲಿ, ಇದನ್ನ ಎಕ್ಸ್ಪ್ಯಾಂಡ್ ಮಾಡುವಂಥ. ಸೊ ಹೋಲ್ಡಿಂಗ್ ಕೂಡ ಹೋಗಲ್ಲ ಅಂತ ವ್ಯೂವರ್ಸ್ಗೂ ಚೆನ್ನಾಗಿ ಕಾಣ್ತೀನಿ, ಇನ್ ಡೀಟೇಲ್ ತೋರಿಸ್ಬೋದು ಅಂತ. ಹಂಗೆ ಸೀರೆ ಹಾಕೊಂಡ್ರೆ ಹಂಗೆ ತೋರಿಸೋದು. ಓಪನ್ ಮಾಡಿದ್ದ ಓಪನ್ ಮಾಡು. ಇದು ಪಲ್ಲು. ಸಾರಿ, ಪಲ್ಲು ಅಂತ ಯಾಕೆ ಬರ್ತದೆ ಅಲ್ಲೆಲ್ಲ ನನಗೆ. ಸೊ ಇದು ಬಾರ್ಡರ್, ನಾನು ಸ್ವಲ್ಪ ದೊಡ್ಡ ಬಾರ್ಡರ್ ಬೇಕು ಅಂತ ಕೇಳಿದ್ದೆ, ಇನ್ನು ಸ್ವಲ್ಪ ದೊಡ್ಡದು ಬೇಕಿತ್ತು, ಬಟ್ ಇದೇ ಇತ್ತು ಈ ಕಲರಲ್ಲಿ. ಆ್ಯಂಡ್ ಇದು ಇದೆಯಲ್ಲ, ಇದು ಬ್ಲೌಸ್ ಬರುತ್ತೆ. ಸೊ ತುಂಬ ಒಳ್ಳೆ ಕಾಂಟ್ರಾಸ್ಟ್. ಆ್ಯಂಡ್ ನೆಕ್ಸ್ಟ್ ಇದೆಯಲ್ಲ, ಇದು ಪಲ್ಲು ತುಂಬ ಚೆನ್ನಾಗಿದೆ, ಹೈಲೈಟ್ ಪಲ್ಲು ಚೆನ್ನಾಗಿದೆ. ಪಲ್ಲು ಸಕ್ಕತ್ತಾಗಿರುತ್ತೆ. ಅದ್ರ ರೇಟ್ ಪ್ರೈಸ್ ಹೇಳಿಗ ಪ್ರೈಸ್ ಎಷ್ಟು ಹೇಳಿ? ಸೊ ಇದ್ರ ಪ್ರೈಸ್ ಬಂದು ಒಂದು 14,800. ತುಂಬ ಇಷ್ಟ ಆಯಿತು ಅಂತ ಇದನ್ನು ತೊಗೊಂಡೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಆ್ಯಂಡ್ ಒಂಥರ ಇದು ಪಿಂಕಿಶ್ ಥರ ಕಾಣಿಸ್ತಾ ಇದೆಯಂತೆ ಅಕ್ಕಂಗೆ, ಬಟ್ ನನಗೆ ಅಲ್ಲಿ ಪೀಚ್ ಕಲರ್ ಕಾಣಿಸ್ತು. ಪೀಚ್. ಇದ್ರ ಬಗ್ಗೆ ನಾನು ಜೆನ್ವಿನ್ ಆಗಿರುವಂತಹ ರಿವ್ಯೂ ಕೊಡ್ತೀನಿ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ಬಾರ್ಡರ್ ಏನಿದೆ, ಬಾರ್ಡರ್ ಆ್ಯಂಡ್ ಪಲ್ಲು, ಅದ್ರ ಮೇಲೆ ಏನು ಜೆರಿ ವರ್ಕ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ತುಂಬ ಕ್ವಾಲಿಟಿಯಾಗಿ ಕಾಣುತ್ತೆ, ತುಂಬ ಕ್ಲಾಸಿ ಲುಕ್ ಕೊಡುತ್ತೆ. ಕಲರ್ ಕೂಡ ತುಂಬ ಯೂನಿಕ್ ಆಗಿದೆ. ಆ್ಯಂಡ್ ಎಸ್, ಕ್ಯಾಮ್ರಾ ಎಷ್ಟು ಮಾಡಿ ಜಸ್ಟಿಸ್ ಕೊಡ್ತಾ ಇದೆಯೋ ಐ ಡೋಂಟ್ ನೋ, ಬಟ್ ತುಂಬ ಲುಕ್ ಮಾತ್ರ ತುಂಬ ಚೆನ್ನಾಗಿದೆ, ಕೊಡ್ಬೋದು. ಎಸ್, ಚೆನ್ನಾಗಿ ಕಾಣುತ್ತೆ. ಈ ಕಲರ್ ಇರಲಿಲ್ಲ, ನನಗೆ ಇಷ್ಟವಾದ ಕಲರ್. ನಾನು ಚೂಡೀಸ್ ಡಸ್ಕಿ ಆಗಿರೋಂಥ ಕಾಂಪ್ಲೆಕ್ಷನ್ ಅವರು
ಆ್ಯಂಡ್ ಒಂದು ರೀತಿ ಚೆನ್ನಾಗಿ ಒಳ್ಳೆ ಕಾಂಪ್ಲೆಕ್ಷನ್ ಇರೋರು ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ ಆ ಕಲರ್. ನಾನು ಏನು ನೀನು ನಾನು ನೀನೇನು ನಾನು ಯಾವ ಕಾಂಪ್ಲೆಕ್ಷನ್? ನೀನು ಚೆನ್ನಾಗಿದೆ ಕಲರ್, ನಿಂದು ಕಾಂಪ್ಲೆಕ್ಷನ್ ಚೆನ್ನಾಗಿದೆ. ನಿಂದು ಯಾವುದು? ವೈಟ್ ಇದೆ, ವೈಟ್ ಕಾಂಪ್ಲೆಕ್ಷನ್ ಇದೆ. ಹಂಗೆ ಹೇಳು. ನೀನು ಬ್ರೈಟ್ ಆಗಿದೆಯಾ? ಹಾಂ ನೀನೇ ನೋಡ್ಕೊಂಡು ನೋಡ್ಕೊಂಡೆ ನಾನೇನು ನೋಡಿಲ್ಲ. ಈಗ ನೆಕ್ಸ್ಟು ಇದು ಕೂಡ ತುಂಬ ಇಷ್ಟಪಟ್ಟು ತಗೊಂಡಿರೋಂಥ ಸ್ಯಾರಿ ಇದು. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಬಟ್ ಆರ್ಟ್ ಸಿಲ್ಕ್ ಥರ ಇತ್ತು, ಅಂದರೆ ಹಾಫ್ ಸಿಲ್ಕ್ ಸ್ಯಾರಿ ಥರ. ಬಟ್ ಇದು ತುಂಬ ಇಷ್ಟ ಆಯಿತು. ಆ್ಯಂಡ್ ಕ್ಲಾತ್ ಸಖತ್ತಾಗಿದೆ ಫ್ರೆಂಡ್ಸ್, ಇದು ಹೇಳ್ತಾ ಇದ್ದೀನಿ. ಕ್ಲಾತ್ ಇದು ಕೂಡ ನೋಡಿ ಹೀಗೆ ಸ್ವಲ್ಪ ಈ ಕಡೆ ತೋರಿಸು. ಸೊ ಇಲ್ಲಿ ನೋಡಿ ಪರ್ಪಲ್ ಬಾರ್ಡರ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನನ್ನ ಹಸ್ಬೆಂಡ್ ಈ ಕಲರ್ ಏನಕ್ಕೆ ತಗೊಂಡೆ ಅಂತ ಹೇಳಿದ್ರು, ಬಟ್ ನನಗೆ ಇಷ್ಟ ಆಯಿತು, ನಾನು ತಗೊಂಡೆ. ಇಲ್ಲಿ ನೋಡಿ ನನ್ನ ಕಲರ್ ಈಗಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಾಂಬಿನೇಷನ್. ಇದು ಸೌಂದರ್ಯ ಕಲರ್, ದಟ್ ಈಸ್ ಪಟ ಗಾಳಿಪಟ ಸಾಂಗ್ ಇತ್ತಲ್ಲ, ಆ ಥರ ಮಿತ್ರದಲ್ಲಿ ಅದರಲ್ಲಿ ಪ್ಯೂರ್ ಸಿಲ್ಕ್ ಸ್ಯಾರಿ. ಇದು ತುಂಬ ಚೆನ್ನಾಗಿದೆ, ಸಖತ್ತಾಗಿ. ಇದು ಬ್ಲೌಸ್ ಬರುತ್ತೆ. ನಾನು ಇದಕ್ಕೆಲ್ಲ ಫುಲ್ ವರ್ಕ್ ಮಾಡಿಸ್ತೀನಿ, ನನಗೆ ವರ್ಕ್ ಮಾಡಿಸೋದೊಂದೇ ಕ್ರೇಜ್ ನನಗೆ. ಆ್ಯಂಡ್ ಇದು ಪಲ್ಲು ಒಂಥರ ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಸಿಂಪಲ್ಲು ಅಲ್ಲ ಗ್ರ್ಯಾಂಡು ಅಲ್ಲ, ಬಟ್ ಚೆನ್ನಾಗಿದೆ. ಇದು ಪಲ್ಲು ಸೆರಗು. ಸ್ಯಾರಿ ತುಂಬ ಮೋಟಿವ್ಸ್ ಇದೆ, ತೋರಿಸು. ಗೋಲ್ಡನ್ ಮೋಟಿವ್ಸ್ ಇದೆ. ಓಕೆ, ನಮ್ಮ ಅಮ್ಮ ಹೇಳ್ಕೊಟ್ಟಿರೋ ಐಡಿಯಾ ಇದು. ಹೀಗೆ ತೋರಿಸು, ಮೋಟಿವ್ಸ್ ಇದೆ. ಸೊ ಅದರ ರೇಟ್ ಹೇಳು. ಅದ್ರ ರೇಟ್ ಕೂಡ ಹೇಳ್ತೀನಿ. ಸೊ ಇದ್ರ ರೇಟ್ ಕೂಡ ಅಪ್ರಾಕ್ಸಿಮೇಟ್ಲಿ ಇದು ಒಂದು ನಿಮಿಷ ನೋಡ್ತೀನಿ, ಮರ್ತಿದ್ದೀನಿ. ಇದು 21,000. ಎಸ್, ಕೊಡ್ಬೋದು ಅಂತ ಅನಿಸುತ್ತೆ. ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು. ನನಗೆ ಆನೆಸ್ಟ್ ರಿವ್ಯೂ ಕೊಡಬೇಕಂದ್ರೆ ನಂಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ಆ ಫಸ್ಟ್ ಸ್ಯಾರಿ ಬಂದು ತುಂಬ ರಿಚ್ ಆಗಿದೆ, ಪಲ್ಲು ಆ್ಯಂಡ್ ಬಾರ್ಡರ್ ಎಲ್ಲ. ಇದು ಪಲ್ಲು ಸ್ವಲ್ಪ ಸಿಂಪಲ್ ಆಗಿದೆ. ಇಲ್ಲ, ಒಂದು ನಿಮಿಷ ಜಾಸ್ತಿ ಆಯಿತು ಅನಿಸುತ್ತೆ. ಬಟ್ ರೇಟ್ ಟ್ಯಾಗೆಲ್ಲ ಹಾಗೆ ಇದೆ ನೋಡಿ, ರೇಟ್ ಟ್ಯಾಗ್ಸ್ ಎಲ್ಲ ಹಾಗೆ ಇದೆ. ನೀವು ಬ್ರ್ಯಾಂಡ್ ಪ್ರೀಮಿಯಮ್ ಸ್ಯಾರೀಸ್ ಇದೆಲ್ಲ. ಸೊ ನನಗೆ ಆನೆಸ್ಟ್ ರಿವ್ಯೂ ಜಾಸ್ತಿ ಆಯಿತು ಅಂತ ನನಗೆ ಅನಿಸ್ತು. ಬಟ್ ಕ್ಲಾತ್ ಡಿಫ್ರೆನ್ಸ್, ಈ ಕ್ಲಾತ್ ಮುಟ್ಟು ನೋಡು, ಈ ಕ್ಲಾತ್ ಮುಟ್ಟು ನೋಡು, ನಿಂಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಕ್ಲಾತ್ ಡಿಫ್ರೆನ್ಸ್, ಡಿಸೈನ್ ನೋಡಿ ಹಂಗೆ ಅನ್ಸ್ಬೋದು. ಅಂದರೆ ಫಸ್ಟ್ ಸ್ಯಾರಿ ಕ್ಲಾತ್ಗಿಂತಲೂ ಈ ಸ್ಯಾರಿ ಕ್ಲಾತ್ ಬೆಸ್ಟ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ನಂಗೆ ತುಂಬ ಇಷ್ಟ ಆಯ್ತು ಇದು. ಚೆನ್ನಾಗಿ, ತುಂಬ ಚೆನ್ನಾಗಿ. ಇಲ್ಲಿ ನೋಡಿ ಈ ಸ್ಯಾರಿ, ಇದು ಕೂಡ ಯುನೀಕ್ ಆಗಿದೆ, ತುಂಬ ಚೆನ್ನಾಗಿದೆ ಕಲರ್ ಅಂತ ತಗೊಂಡೆ. ಇಲ್ಲಿ ನೋಡಿ ಒಂಥರ ಪಿಕಾಕ್ ಗ್ರೀನ್ ಅಂತೀವಲ್ಲ, ಪಿಕಾಕ್ ಗ್ರೀನ್ ಥರ ಬರುತ್ತೆ ಬಾರ್ಡರ್. ಆ್ಯಂಡ್ ಬಾಡಿ ಎಲ್ಲ ಪ್ಯಾರೆಟ್ ಗ್ರೀನ್ ಲೀಫ್ ಗ್ರೀನ್ ಅದು ಲೀಫ್ ಗ್ರೀನ್ ಅಲ್ವಾ ಮಮ್ಮಿ? ಮೆಹಂದಿ ಪೌಡರ್ ಅಲ್ಲ, ಮೆಹಂದಿ ಪೌಡರ್ ಡಾರ್ಕ್ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಹೀಗೆ ಎಲ್ಲಿದೆ? ಓಕೆ, ಇದು ಪಲ್ಲು ಬರುತ್ತೆ. ಆ್ಯಂಡ್ ಬ್ಲೌಸ್ ಸ್ಯಾರಿ ಡ್ರೆಸ್ ಕಲರ್ ಸ್ಯಾರಿ ಕಲರ್ ಸೇಮ್ ಇದೆ. ಇದು ಬ್ಲೌಸ್ ಅನಿಸುತ್ತೆ. ಹಾಂ, ಇದು ಪಲ್ಲು ಶೈನಿಂಗ್ ಇದೆ, ಸಿಂಪಲ್ ಆಗಿದೆ, ಚೆನ್ನಾಗಿದೆ, ಸಿಂಪಲ್ ಇದೆ. ಆ್ಯಂಡ್ ಇದೆ ಬ್ಲೌಸ್. ಸೊ ಪಲ್ಲು ಬ್ಲೌಸ್ ಸೇಮ್ ಬರುತ್ತೆ. ಸೊ ಈ ಸ್ಯಾರಿ ಬಂದು ಅದೇ ಫೋಲ್ಡಿಂಗ್ ನಾನು ಮಾಡಿದ್ರೆ ನೀನು ಮರ್ಚಕ್ಕೆ ಬರಲ್ಲ, ನೀನು ಕೆಲಸನೇ ಮಾಡೋಕ್ಕೆ ಬರಲ್ಲ ಅಂತಿದ್ಲು. ಅಂಗಡಿ ಫೋಲ್ಡಿಂಗ್ ಬರೋದು ಕಷ್ಟನೇ, ಅರ್ಥ ಮಾಡ್ಕೋಬೇಕು. ಏನಿದೆ ರೇಂಜು? ಸೊ ಈ ಸ್ಯಾರಿ 4,000. ವರ್ತ್ 4,000 ಅಂದರೆ 3,900. ಬಟ್ 4,000 ಅಪ್ರಾಕ್ಸಿಮೇಟ್. ಡಿಸ್ಕೌಂಟ್ ಎಲ್ಲ ಹೋಗಿ ಒಂದು 3,500 ಬಿದ್ದು. 3,500 ಆಯಿತು. ಚೆನ್ನಾಗಿ. ಕೊಡು. ಓಕೆ, ಬೇಗ ಪವರ್ ಎಷ್ಟು ಕೈ ಕೊಡ್ತಿದೆ ಅಂದರೆ, ಇದು 2ನೇ ಸಲ ಹೋಗ್ತಿರೋದು. ಮತ್ತೆ ಹೋಯ್ತು ಅಂದರೆ ಮತ್ತೆ ರೀಸೆಟಪ್ ಮಾಡಬೇಕು ನನಗೆ. ಲೈಟ್ ಅಂತೆ, ಕ್ಯಾಮ್ರಾ ಅಂತೆ ಎಲ್ಲ ಎಷ್ಟು ಬ್ಯಾಡ್ ಲಕ್. ಸೊ ಬೇಗ ತೋರಿಸ್ತೀನಿ ನಿಮಗೆ, ಕಾಯಿಸೋದಿಲ್ಲ. ಸರಿ ಅಕ್ಕ, ತುಂಬ ಚೆನ್ನಾಗಿದೆ, ಕಲರ್ ಯೂನಿಕ್ ಆಗಿದೆ. ಹಾಂ, ಇದು ಒಂಥರ ಸಾಫ್ಟ್ ಸಿಲ್ಕ್ ಥರ ಬರುತ್ತೆ. ಇಲ್ಲಿ ನೋಡಿ ಈ ಥರ ಇದೆ.
ಒಂಥರ ಗ್ರೀನ್ ಅಲ್ಲ, ಬಾಟಲ್ ಗ್ರೀನ್ ಇತ್ತು, ಡಾರ್ಕ್ ಬಾಟಲ್ ಗ್ರೀನ್. ನೋಡಿ ಇದೆ ಪಲ್ಲು ಬರುತ್ತೆ ಇದಕ್ಕೆ. ಆ್ಯಂಡ್ ಒಂಥರ ಇದು ಬ್ಲ್ಯಾಕ್ ಅಲ್ಲ ಫ್ರೆಂಡ್ಸ್, ನಿಮಗೆ ಬ್ಲ್ಯಾಕ್ ಅಂತ ಅನಿಸ್ತಿರ್ಬೋದು, ಇದು ಬ್ಲ್ಯಾಕ್ ಅಲ್ಲ, ಒಂಥರ ಡಾರ್ಕ್ ಬಾಟಲ್ ಗ್ರೀನ್, ವೆರಿ ಡಾರ್ಕೆಸ್ಟ್ ಬಾಟಲ್ ಗ್ರೀನ್. ಇಲ್ಲಿ ನೋಡಿ ಇದೆಲ್ಲ ಪಲ್ಲು. And ಬೆಂಟೆಕ್ಸ್ ಬಾರ್ಡರ್ ಐ ಥಿಂಕ್. ಇದು ಬಾರ್ಡರ್, ಬೆಂಟೆಕ್ಸ್ ಬಾರ್ಡರ್, ನಂಗೆ ಗೊತ್ತಿಲ್ಲ ಬಾರ್ಡರ್. ಬೆಂಟೆಕ್ಸ್ ಬಾರ್ಡರ್, ಇದು ಬೆಂಟೆಕ್ಸ್ ಬಾರ್ಡರ್ ಅಂತೆ. ಆ್ಯಂಡ್ ಇದು ಬ್ಲೌಸ್, ಇದು ಬ್ಲೌಸ್ ಬರುತ್ತೆ, ತೋರಿಸು. ಇದು ಬ್ಲೌಸು. ಆ್ಯಂಡ್ ಇದು ಪಲ್ಲು ಬರುತ್ತೆ. ಪಲ್ಲು ಅಂದರೆ ಕಂಪ್ಲೀಟ್ಲಿ ಮೋಸ್ಟ್ಲಿ ಇಲ್ಲಿಂದಾನೇ ಬರುತ್ತೆ, ಇದು ಅಷ್ಟು ರಿಚ್ ಆಗಿದೆ, ತುಂಬ ಸಖತ್ತಾಗಿದೆ. ಸೊ ಇದು 6400 ಆಯಿತು, ಇದು ಬರ್ತಿದೆ 6400 ಆಯಿತು. ಅಂಡ್ ಸ್ಯಾರಿ ತುಂಬ ಚಿಕ್ಕ ಚಿಕ್ಕ ಲೀಫ್ ಡಿಸೈನ್ ಇದೆ, ಒಂಥರ ತುಂಬ ಚೆನ್ನಾಗಿದೆ. ಯುನೀಕ್ ಲೀಫ್ ಡಿಸೈನ್, ಯೂನಿಕ್ ಆಗಿರುವಂತಹ ಡಿಸೈನ್ ಅಂತಲೇ ಹೇಳ್ತೀನಿ. ಇಂತಹ ಡಿಸೈನ್ ನಾನು ನಮ್ಮೂರಲ್ಲೂ ನೋಡಿಲ್ಲ, ಆ್ಯಂಡ್ ಬೆಂಗಳೂರಲ್ಲೂ ನೋಡಿಲ್ಲ, ಮೈಸೂರಲ್ಲೂ ಸ್ಯಾರಿ ಶಾಪಿಂಗ್ ಮಾಡಿದ್ವಿ, ಅಲ್ಲೂ ಕೂಡ ನೋಡಿಲ್ಲ. ಥರ ನಾನು ನೋಡಿರೋ ಪೈಕಿ ವೆರಿ ಗುಡ್, ಮಿಚ್ಕೊಂತು. ಅದಕ್ಕೆ ಮತ್ತೆ ಹೇಳೋದು, ನಾನು ನೋಡಿರೋವಂಥ ಪ್ರಕಾರ ಈ ರೀತಿಯ ಒಂದು ಯೂನಿಕ್ ಡಿಸೈನ್ ಸ್ಯಾರಿ ನೋಡಿಲ್ಲ, ತುಂಬ ಚೆನ್ನಾಗಿದೆ. ಅದೇ ಒಂಥರ ಇದು ಮೆಹಂದಿ ಪೌಡರ್ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ. ಇದು ಬೆಲ್ಲದ ಕಲರ್, ಡಾರ್ಕ್ ಬೆಲ್ಲದ ಕಲರು. ಇದು ಕೂಡ ಸಾಫ್ಟ್ ಸಿಲ್ಕೆ, ಇದು ಕೂಡ ಚೆನ್ನಾಗಿದೆ. ಹೀಗಿದೆ ಸ್ಯಾರಿ. ಸೊ ಇದು ಬಾಡಿ ಬರುತ್ತೆ, ಇದು ಕಂಪ್ಲೀಟ್ಲಿ ಪಲ್ಲು ಬರುತ್ತೆ. ಆ್ಯಂಡ್ ಬ್ಲೌಸ್ ಕೂಡ ರನ್ನಿಂಗ್ ಅಂತಾನೆ ಅಂದ್ಕೋತೀನಿ. ಇದು ಬ್ಲೌಸ್ ಬರುತ್ತೆ. ಚೆನ್ನಾಗಿ. ಆ್ಯಂಡ್ ಇದು ಪಲ್ಲು ಕೂಡ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಪಲ್ಲು. ಚೆನ್ನಾಗಿದೆ. ಸ್ಯಾರಿ ಕಂಪ್ಲೀಟ್ಲಿ ಡಿಸೈನ್ ಇದೆ, ಬಳ್ಳಿ ಬಂದು ಫುಲ್ ಸ್ಟ್ರೈಪ್ಸ್ ಇದೆ, ಡಬಲ್ ಫ್ಲವರ್ ಇದೆ ಡಿಸೈನ್. ಇದು ಕೂಡ ಸೇಮ್ ಡಬಲ್ ಲೈನ್ಸ್ ಇದೆ. ಇದು ಕೂಡ ಅಪ್ರಾಕ್ಸಿಮೇಟ್ಲಿ ಸೇಮ್, ಇದು 6400 ಇದೆ, ಇದು 6700, ಬಿಕಾಸ್ ಇದು ಡಿಸೈನ್ಗೆ ಸ್ವಲ್ಪ ಜಾಸ್ತಿ, ಬಟ್ ಕ್ಲಾತ್ ಸಖತ್ತಾಗಿದೆ, ಹರ್ಡ್ಕೊಂಡು ಕುತ್ಕೊಳ್ಳಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಸ್ಯಾರಿ, ಇದು ಯುನೀಕ್ ಬಾರ್ಡರ್. ಆ ಶಾಪಲ್ಲಂತೂ ನನಗೆ ಎಲ್ಲ ಯುನೀಕ್ ಬಾರ್ಡರ್ಸ್, ಯುನೀಕ್ ಕಲರ್ಸೇ ಸಿಕ್ಕಿದೆ. ಮತ್ತೆ ಅದೇನೋ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದೆಯಲ್ಲ, ನೀನು ಸೆಲೆಕ್ಟ್ ಮಾಡಿರುವಂಥ ಸ್ಯಾರೀಸ್ ಎಲ್ಲ ಒಂದು ಕಡೆ ಇಡ್ಸಿದ್ಲಂತೆ. ಹೇಳ್ತೀನಿ ಅದು ಯಾವ ಸ್ಯಾರಿ. ಇವಳು ಆಲ್ಮೋಸ್ಟ್ ಎಲ್ಲ ಸ್ಯಾರಿ ಸೆಲೆಕ್ಷನ್ ಮಾಡಿ ಒಂದು ಕಡೆ ಇಡಿಸಿದಾಗ ಅಲ್ಲಿ ಬಂದಿರೋಂಥ ಒಂದು ಕಸ್ಟಮರ್ಸು, ನೀವು ತೊಗೊಳ್ತೀರಾ, ನೀವು ಫೈನಲೈಸ್ ಆಯಿತಾ, ಯಾಕೆ ತುಂಬ ಚೆನ್ನಾಗಿದೆ ಸ್ಯಾರೀಸ್, ನಾವು ಇದನ್ನ ತೊಗೋಬೇಕು ಅಂತ ಇದೀವಿ ಅಂತ ಏನೋ ಹೇಳ್ತಾ ಇದ್ರಂತೆ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ ಅವಳಿಗೆ. ಇದು ಕೂಡ ತುಂಬ ಚೆನ್ನಾಗಿದೆ ಸ್ಯಾರಿ. ಸೊ ಇಲ್ಲಿ ನೋಡಿ ಒಂಥರ ಆರೆಂಜ್ ಸ್ಯಾರಿ, ಇದು ಡಾರ್ಕ್ ಪಿಕಾಕ್ ಗ್ರೀನ್ ಕಲರ್ ಬಾರ್ಡರ್. ಆರೆಂಜ್ ಸ್ಯಾರಿ ಅಲ್ಲ, ಅದು ರಸ್ಟೆಡ್. ಆ್ಯಕ್ಚುಲಿ ಒಂದು ಸೀಕ್ರೆಟ್ ರಿವೀಲ್ ಮಾಡ್ತೀನಿ. ನಾನು ಹೇಳಿದೆ ನಿಮಗೆ ಇಷ್ಟೊತ್ತು, ಇವಳು ಸೆಲೆಕ್ಷನ್ ಮಾಡಿ ಒಂದು ಕಡೆ ಕಲೆಕ್ಷನ್ ಮಾಡಿದ್ರಲ್ಲ, ಆ ಸ್ಯಾರೀಸ್ ಎಲ್ಲ ಕಸ್ಟಮರ್ಸ್ ಎಲ್ಲ ನೋಡಿ ನೀವು ಫೈನಲೈಸ್ ಆಯಿತು, ನೀವು ತೊಗೊಳೋದು ಗ್ಯಾರಂಟಿನ, ಯಾಕಂದರೆ ನಮಗೆ ತುಂಬ ಇಷ್ಟ ಆಗಿದೆ ಸ್ಯಾರೀಸ್, ನಾವು ತೊಗೊಳ್ತೀವಿ ಅಂತ ಕೇಳಿದ್ರು ಕಸ್ಟಮರ್ಸ್ ಎಲ್ಲ ಅಂತ. ಆ್ಯಕ್ಚುಲಿ ಅಲ್ಲಿಂದ ವೀಡಿಯೋ ಕಾಲ್ ಮಾಡಿದ್ಲು. ಆ ವಿಡಿಯೋ ಕಾಲ್ ಮಾಡಿ ಇವಳಿಗೆ ಇಂಥ ಸ್ಯಾರೀಸ್ ತೊಗೊಂಡು ಸೆಲೆಕ್ಷನ್ ಮಾಡಿ ಸೆಲೆಕ್ಟಿವ್ ಆಗಿ ಒಂದು ಸ್ಯಾರೀಸ್ ಚೂಸ್ ಮಾಡಿಕೊಟ್ಟಿದ್ದು ನಾನು, ನಮ್ಮ ಮಮ್ಮಿ. ನನ್ನ ಸೆಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮಮ್ಮಿನೂ ಅಕ್ಕನೂ ಕೂಡ ನನಗೆ ಹೆಲ್ಪ್ ಮಾಡಿದರು. ಆ್ಯಂಡ್ ನಾನೆಲ್ಲ ಚೂಸ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಅಲ್ಲಿ ಪ್ರತಿಯೊಬ್ಬರು ಬಂದು ನನ್ನ ಸ್ಯಾರಿ ತೊಗೊಳ್ಳೋದು, ಆಮೇಲೆ ಆ ಕಡೆ ಹೋಗೋದು. ಮತ್ತು ನಾನು ನನ್ನ ಹತ್ರ ಕುತ್ಕೊಂಡಿದ್ದಲ್ಲ ತೋರ್ಸೋಕ್ಕೆ ಸೇಲ್ಸ್ ಪರ್ಸನ್, ಅವ್ರಿಗೆ ಹೇಳ್ತಿದ್ದೆ, ಇಲ್ಲ ಇದು ನಾನು ತೊಗೊಂಡಿದ್ದೀನಿ, ಅವ್ರು ತೊಗೊಳ್ತಿದ್ದಾರೆ, ಇಲ್ಲ ಮೇಡಮ್ ನೋಡ್ತಿದ್ದಾರೆ ಅಂತಿದ್ದಾರೆ. ಆಮೇಲೆ ಇಲ್ಲ ನಾನು ತೊಗೊಂಡಿದ್ದೀನಿ ಅಂತ ಎಷ್ಟು ಜನಕ್ಕೆ ಹೇಳಿದ್ದೀನಿ ಗೊತ್ತಾ ಫ್ರೆಂಡ್ಸ್ ನಾನು. ಸೊ ಅವಾಗ ಗೊತ್ತಾಯ್ತು ನನ್ನ ಸೆಲೆಕ್ಷನ್ ಚೆನ್ನಾಗಿದೆ, ಅಂದರೆ ನಮ್ಮ ಅಕ್ಕನ ನಮ್ಮ ಅಮ್ಮನ ಸೆಲೆಕ್ಷನ್ ಚೆನ್ನಾಗಿದೆ ಅಂತ. ಮೈಕ್ ಇರಬೇಕು. ಸೊ ಇದು ನೋಡಿ ನನ್ನ ಹತ್ರ ಈ ಕ್ರೀಮ್ ವೈಟ್ ಕಲರ್, ಈ ಥರ ಸಿಲ್ಕ್ ಸ್ಯಾರಿ ಇರಲಿಲ್ಲ, ಒಂಥರ ಹಾಫ್ ವೈಟ್ ಅಂತ ಹೇಳ್ತೀವಲ್ಲ, ಸೊ ಅದು ಅದ್ರ ಮೇಲೆ ಬ್ಲ್ಯಾಕ್ ಗೋಲ್ಡ್ ಸ್ಟ್ರೈಪ್ಸ್ ಇದೆ. ನಿಮಗೆ ಕಾಣಿಸ್ತಿದೆಯಾ? ಅಕ್ಕನ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ತಿದೆ. ಇದರಲ್ಲಿ ಗೋಲ್ಡ್ ಸ್ಟ್ರೈಪ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಇದು ತುಂಬಾ ಯೂನಿಕ್ ಆಗಿರೋದು. ಇದು ಪಲ್ಲು ಅನ್ಕೋತೀನಿ. ಇದು ಪಲ್ಲು, ಬ್ಲ್ಯಾಕ್ ಪಲ್ಲು, ರೆಡಿ ಕುಚ್ಚು, ಬ್ಲ್ಯಾಕ್ ಹಾಕೊಳ್ಳಲ್ಲ ರೇರು, ಬಟ್ ನನ್ನ ಹತ್ರ ಇರ್ಲಿ ಯಾವಾಗಾದ್ರೂ ಅಕಸ್ಮಾತ್ ಪಾರ್ಟಿ ಫಂಕ್ಷನ್ ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಇದು ಬ್ಲ್ಯಾಕ್ ನಾನು ತುಂಬಾನೇ ಹುಡುಕ್ತಾ ಇದ್ದೆ ಈ ಕಾಂಬಿನೇಷನ್, ಬಟ್ ಅದು ಕೂಡ ಸಿಲ್ಕ್. ನೋಡಿ ಸಕ್ಕತ್ತಾಗಿದೆ ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿದೆ ಬಾರ್ಡರ್. ಇದು ನೋಡಿ
ಇದು ಪಲ್ಲು, ಇದು ಕೂಡ ಸಿಲ್ಕಾ? and ಇದು ಬಾರ್ಡರ್. ಇದು ಕೂಡ ಸಿಲ್ಕಾ? ಇದು ಇದು ಕೂಡ ಸಿಲ್ಕ್. ನಾನು ಸಿಲ್ಕ್ ಅಲ್ಲ, ಬಟ್ ನನಗೆ ಬರೀ ಕಾಟನ್ ಸಿಗ್ತಾ ಇದೆ, ಬಟ್ ಐ ಡೋಂಟ್ ಲೈಕ್ ಕಾಟನ್ ಫ್ಯಾಬ್ರಿಕ್ಸ್. ಇದು ಫೋಲ್ಡಿಂಗ್ ಕೂಡ ತುಂಬಾ ಈಸಿ ಇದೆ ನೋಡಿದೆ, ಅದಕ್ಕೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಖತ್ತಾಗಿದೆ. ಬಾರ್ಡರ್ ಮಾತ್ರ ಇಟ್ಸ್ ಓಕೆ. ಬಾರ್ಡರ್ ಮಾತ್ರ ತುಂಬಾನೇ ಯೂನಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ ಬಾರ್ಡರ್. ಸಖತ್ತಾಗಿದೆ. ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬ್ಲ್ಯಾಕ್ ನೋಡ್ತೀನಿ. ಬ್ಲೌಸ್ ಯಾವುದು? ಬ್ಲೌಸ್ ಇದೆಯೋ ಇಲ್ವೋ? ಕೆಲವು ಕಂಚಿ ಸ್ಯಾರಿಗಳು ಬ್ಲೌಸ್ ಇಲ್ಲ ಅಂತ ಕೇಳ್ಬಿಟ್ಟಿದ್ದೀನಿ. ಇದೆ ಬ್ಲೌಸ್ ನೋಡಿ. ಮೈಸೂರು ಸಿಲ್ಕ್ ಇರಲ್ಲ. ನಾನೆಲ್ಲ ವಿತ್ ಬ್ಲೌಸೇ ತಗೊಂಡಿರೋದು. ಇದು ಬ್ಲೌಸ್. ವಾವ್, ಬ್ಲೌಸ್ ರಿಚ್ ಇದೆ ಫ್ರೆಂಡ್ಸ್. ಇದು ನಾನು ಹೊಲಿಸ್ಕೊಳ್ಳೇಬೇಕು ಇದನ್ನ. ತುಂಬಿದೆ ಅಲ್ಲ, ಸಖತ್ತಾಗಿ. ಇದು ಲಾಸ್ಟ್ ಮೊಮೆಂಟ್ ತಗೊಳ್ಳ ಬೇಡ ಅನ್ಕೊಂಡು ಮನ್ಸಾಗ್ಲಿಲ್ಲ, ತಗೊಂಡ್ಬಿಟ್ಟೆ. ತಗೋ ಅಂತ ನಾನೇ ಅಂದಿದ್ದು ನಿಮಗೆ, ಹುಡುಕ್ತೀನಿ ನಾನು ಅಂತ ಕಾಂಬಿನೇಷನ್ ಸಖತ್ತಾಗಿದೆ. ಇದು ಬಿಡಬೇಡ ಅಂತ ನಾನೇ ಅಂದಿದ್ದು. ಇದು ತುಂಬಾ ಚೆನ್ನಾಗಿ. ವಾವ್, ಈಗ ಅನಿಸ್ತಾ ಇದೆ. ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗಿ. ನಾನು ಇದು rate? ಅದ್ರ ರೇಟ್ ಹೇಳಿದ್ವಾ? ರೇಟ್ ಇದು ರೇಟ್ ಹೇಳಿಲ್ಲ. ರಸ್ಟ್ ಆರೆಂಜ್ ಕಲರ್ ರೇಟ್ ಹೇಳಿಲ್ಲ. ಸೊ ಇದರ ರೇಟು 5600 ಸಮಥಿಂಗ್. ಬಟ್ ತುಂಬ ಸಖತ್ತಾಗಿದೆ. ಡಿಸ್ಕೌಂಟ್ ಹೋಗಿ ಅಲ್ಲ, ಟೋಟಲ್ ಎಲ್ಲ ಹಾಕ್ಸಿದ್ಮೇಲೆ ಅವ್ರು ಡಿಸ್ಕೌಂಟ್ ತೆಗಿಯೋದಲ್ವಾ? ಟೋಟಲ್ ಎಲ್ಲ ಹಾಕಿದ್ಮೇಲೆ ಡಿಸ್ಕೌಂಟ್ ತೆಗಿತಾರೆ. ಇಷ್ಟೊಂದು ಸ್ಯಾರೀಸ್ ಅಲ್ಲಿ ಅವರು ಡಿಸ್ಕೌಂಟ್ ತೆಗಿತಾರೆ ಟೋಟಲ್ ಎಲ್ಲ ಮಾಡಿ. ಈ ಸ್ಯಾರಿ ಬಂದು ಇದು 11100 ಅನ್ಕೋತೀನಿ. ಇದು 11100 ಇಲ್ಲಿದೆ ರೇಟು. ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಇದು ನಂಗೆ ತುಂಬ ಇಷ್ಟ ಆಯಿತು, ತುಂಬ ಇಷ್ಟಪಟ್ಟು ತಗೊಂಡೆ. ಆ್ಯಂಡ್ ಇದು ಸ್ವಲ್ಪ ಕಡಿಮೆ ರೇಟೇ. ಇಲ್ಲಿ ನೋಡಿ ಫೋಲ್ಡಿಂಗ್ ಕೂಡ ಹೇಗಿದೆ, ಸಕ್ಕತ್. ಯಾರೋ ಇಬ್ರು ಆಂಟಿರು ನಮಗೆ ಕೊಟ್ಬಿಟ್ರಿ ಈ ಸ್ಯಾರಿನ ಅಂತಂದು ಫುಲ್ ಅವರು ಡಿಮ್ಯಾಂಡ್ ಮಾಡ್ತಿದ್ರಂತೆ. ಇದು ಬರ್ಗಂಡಿ ಕಲರ್, ಬರ್ಗಂಡಿ ಬ್ರೌನ್. ನನಗಲ್ಲಿ ಡಾರ್ಕ್ ಬ್ರೌನ್ ಥರ ಕಾಣಿಸ್ತು, ಕಾಫಿ ಕಲರ್ ಥರ. ಒಂಥರ ಕಾಫಿ ಕಲರೇ, ಕಾಫಿ ಪೌಡರ್ ಕಲರ್, ಬರ್ಗಂಡಿ, ಡಾರ್ಕ್ ಬರ್ಗಂಡಿ, ಡಾರ್ಕ್ ವೈನ್ ಅಂತ ಹೇಳ್ತೀವಲ್ಲ. ಸೊ ಡಾರ್ಕ್ ವೈನ್ ಕಲರ್, ಡಾರ್ಕ್ ವೈನ್ ಕಲರ್. ಸೊ ಬಾರ್ಡರ್ ನೋಡಿ ಅಷ್ಟು ಹೆವಿ ಒಂಥರ ಗೋಲ್ಡನಿಶ್ ಇಲ್ಲ, ಬಟ್ ಕಾಟನ್ ಸಿಲ್ಕ್ ಸ್ಯಾರಿ ಅನ್ಸುತ್ತಲ್ಲ. ಇದು ಕಾಟನ್ ಸಿಲ್ಕ್ ಸ್ಯಾರಿ. ಇದು ಕಾಟನ್ ಸಿಲ್ಕ್ ಸ್ಯಾರಿ. ಇದು ಪಲ್ಲು ಕಾಣಿಸ್ತಿದೆಯಾ? ಇದು ಪಲ್ಲು ಇದೆ. ಆ್ಯಂಡ್ ಇದ್ರ ಬ್ಲೌಸ್ ರನ್ನಿಂಗ್ ಅಂದ್ಕೋತೀನಿ. ರನ್ನಿಂಗ್ ಬ್ಲೌಸ್ ಫ್ರೆಂಡ್ಸ್. ಇದ್ರ ಬ್ಲೌಸ್ ರನ್ನಿಂಗ್ ಇದೆ ಆ್ಯಂಡ್ ಸಖತ್ತಾಗಿದೆ. ಸೊ ಇದ್ರ ಪ್ರೈಸ್ ಬಂದು ಒಂದು ಅರೌಂಡ್ 4200 ಇದೆ ಫ್ರೆಂಡ್ಸ್. ವಿ ರಿಪೀಟ್, ಡಿಸ್ಕೌಂಟ್ ಹೋಗಿ ನಿಮ್ಮ ಹತ್ರ ಹೇಳ್ತಾ ಇಲ್ಲ, ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಸ್ಯಾರೀಸ್ಗೆ ಡಿಸ್ಕೌಂಟ್ ನಮಗೆ ಗೊತ್ತಾಗಲ್ಲ. ಟೋಟಲ್ ಎಷ್ಟು ಸ್ಯಾರೀಸ್ ಟೋಟಲ್ ಹಾಕಿ ಅದರಲ್ಲಿ ಅವ್ರು ಡಿಸ್ಕೌಂಟ್ ತೆಗಿತಾರೆ ಅಂತ ಅಂದ್ಲು. ಸೊ ಡಿಸ್ಕೌಂಟ್ ಗೊತ್ತಿಲ್ಲ. ಟಿಶ್ಯೂ ಥರದ್ದು ಇದು. ಲಾಸ್ಟ್ ನನ್ನ ಹಸ್ಬೆಂಡಿಗೆ ಇಷ್ಟನೇ ಇರಲಿಲ್ಲ, ಬಟ್ ಅದೇನಕ್ಕೋ ತಗೊಂಡೆ. ಸ್ವಲ್ಪ ಚೆನ್ನಾಗಿದೆ ಇರಲಿ ಅಂತ. ಇಲ್ಲಿ ನೋಡಿ ಚೆನ್ನಾಗಿ ಟಿಶ್ಯೂ ಬ್ಲೂ, ಒಂಥರ ಟಿಶ್ಯೂ ಫ್ಯಾಬ್ರಿಕ್ ಬ್ಲೂ, ಟಿಶ್ಯೂ ಬ್ಲೂ ಬರುತ್ತೆ ನೋಡಿ. ಇದು ಬ್ಲೌಸ್ ಪೀಸ್ ಅಂದರೆ ಬ್ಲೌಸ್ ಬರುತ್ತೆ. ಇದು ಇದಕ್ಕೆ ಬ್ಲೌಸ್. ಇದು ಬಾಡಿ ಕಾಣಲ್ಲ ನೋಡಿ. ಇದು ಬ್ಲೌಸು ಆ್ಯಂಡ್ ಇದು ಬಾಡಿ. ಇದು ಪಲ್ಲು ಚೆನ್ನಾಗಿದೆ. ಪಲ್ಲು ಫುಲ್ ಫ್ಲೋರಲ್ ಡಿಸೈನ್ ಪಲ್ಲು ಇದೆ. ಸ್ಯಾರಿ ಪ್ಲೇನ್ ಇದೆ, ಚೆನ್ನಾಗಿದೆ. ಟಿಶ್ಯೂದು ಇದು ಕಡಿಮೆನೇ ಫ್ರೆಂಡ್ಸ್. ಇದು ಒಂದು 2300 ಅಷ್ಟೇ. ಇದು ಲಾಸ್ಟ್ ಮುಂದೆ ಹೆಂಗೆ ಎತ್ಕೊಂಡ್ ಬಂದಿದ್ದಾಳೆ, ಎತ್ಕೊಂಡು ಬಂದಿದ್ದಾಳೆ ಅಲ್ಲ ಲಾಸ್ಟ್ ಇರೋದು ನಂಗೆ ಓಕೆ. ನೀನು ಹೊರಡ್ಬೇಕಾದ್ರೆ ಹಿಂಗೆ ಅದು ಇದೊಂದು ಇರ್ಲಿ ಅಂತ ಎತ್ಕೊಂಡ್ಬರುವಂತ ಟೆಂಡೆನ್ಸಿ ಇರುತ್ತಲ್ಲ ಹೆಣ್ಮಕ್ಳಿಗೆ. ಎಷ್ಟೊಂದು 10 ಸ್ಯಾರಿ ತಗೊಂಡು ಲಾಸ್ಟ್ ಕಂಡಿದ್ದು ಇದೊಂದು ಇದ್ಬಿಡ್ಲಿ ಅಂತ ಎತ್ಕೊಂಡ್ಬರುವಂಥ ಟೆಂಡೆನ್ಸಿ ಇರುತ್ತೆ ಅಂತ. ಇಲ್ಲ ಇದೆ ಸಖತ್ ಶಾಪಿಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಇದು ಕೂಡ ರಸ್ಟ್ ಆರೆಂಜ್ ಕಲರ್ದು. ನನ್ನ ಹತ್ರ ಮೈತಿದೆ. ಇದು ರಸ್ಟ್ ಆರೆಂಜ್ ಕಲರ್, ಇಲ್ಲಿ ನೋಡಿ. ಆ್ಯಂಡ್ ಇದು ಇದೆಲ್ಲ ರಸ್ಟ್ ಆರೆಂಜ್ ಮೋಸ್ಟ್ ಪ್ರಾಬ್ಲಿ ಇದೇ ಒಂದು ಕಾಂಬಿನೇಷನ್ ಜಾಸ್ತಿ ಬರುತ್ತೆ. ಇದೊಂಥರ ಫುಲ್ ಟ್ರೆಂಡಿ ಸಣ್ಣ ಬಾರ್ಡರ್, ಪಿಂಕಿಶ್ ಬಾರ್ಡರ್. ಇದು ಗಂಡು ಅಲ್ಲ, ಇದರ ಪಿಕಾಕ್ ಬಾರ್ಡರ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ಇದು ಬ್ಲೌಸ್ ಬರುತ್ತೆ. ಆ ರೌಂಡ್ ಬಾರ್ಡರ್ ಒಳಗೆ ಡಬಲ್ ಪಿಕಾಕ್ಸ್ ಇದೆ ಅಲ್ಲ. ಪಲ್ಲು ಸಮೇತ ರನ್ನಿಂಗ್ ಇದೆ. ಇದು ಪಲ್ಲು ಸಿಂಪಲ್ ಪಲ್ಲು ಇದೆ, ಜಸ್ಟ್ ಬಾರ್ಡರ್ ಕೊಟ್ಟಿದ್ದಾರೆ.
ಬಟ್ ಬ್ಲೌಸ್ ಸ್ವಲ್ಪ ಶೈನಿ ಕ್ಲಾತ್ ಕೊಟ್ಟಿದ್ದಾರೆ. ಶೈನಿ ಸಿಂಪಲ್ ಆದ್ರೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಬಾರ್ಡರ್ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಯಾರಿ ಸ್ವಲ್ಪ ಸಿಂಪಲ್ ಇದ್ರೆ ಇದ್ರೂ ಬ್ಲೌಸ್ ನೀವು ಡಿಸೈನ್ ಮಾಡ್ಕೊಂಡು ಹಾಕೋತೀವಲ್ಲ ಸಾಕು. ನಾನೇನು ಡಿಸೈನರ್ ಬ್ಲೌಸಸ್ ಏನು ಹೊಲ್ಸಲ್ಲ, ಹೊಲಿಸಿದ್ರೆ ಚೆನ್ನಾಗಿ. ನನಗೆ ಸಿಲ್ಕ್ ಸ್ಯಾರೀಸ್ ಅಂದರೆ ಡಿಸೈನ್ ಅಂತಾನೆ ಸಪ್ಪೆ ಸ್ಯಾರಿ ಉಟ್ಕೊಂಡ್ಬಿಟ್ರೆ ಒಂಥರ ಸಿಲ್ಕ್ ಉಟ್ಟಿಲ್ಲ ಅಂತ ಫೀಲ್ ಬರುತ್ತೆ. ಆ ಥರ ಒಬ್ಬೊಬ್ಬರು ಒಂದೊಂದು ಒಪಿನಿಯನ್ ಇರುತ್ತೆ. ಬಟ್ ನನಗೆ ಸಿಲ್ಕ್ ಸ್ಯಾರೀಸ್ ಅಷ್ಟೊಂದು, ದಟ್ ಮೀನ್ಸ್ ಸಿಲ್ಕ್ ಸ್ಯಾರೀಸ್ಗೆ ಯಾವುದೇ ಸ್ಯಾರೀಸ್ಗಾಗಲಿ ನಾನು ಬ್ಲೌಸು ಅಷ್ಟು ವರ್ಕ್ ಮಾಡಿ ನಾನು ವೇರ್ ಮಾಡಲ್ಲ. ನನಗೆ ಸಿಂಪಲ್ ಆಗಿರಬೇಕು ಅಷ್ಟೇ. ಆ್ಯಂಡ್ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸ್ಯಾರಿ, ಇದು ತುಂಬ ಯುನೀಕ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಬೇಡ ಅಂತಂತಿದ್ಲು, ಬಟ್ ನಾನೇ ಚೆನ್ನಾಗಿರೋದು ಬಿಡಬೇಡ ಇಟ್ಕೊ ಅಂತಂದರೆ ಆ ಸ್ಯಾರಿ. ಇದು ಕೂಡ ಸಾಫ್ಟ್ ಸಿಲ್ಕ್. ನಾನು ಅವಾಗಲೇ ಸಾಫ್ಟ್ ಸಿಲ್ಕ್ ತೋರಿಸಿದ್ನಲ್ಲ, ಇಲ್ಲಿ ನೋಡಿ ಫ್ಲವರ್ ಇದೆ, ಸಿಲ್ವರ್ ಫ್ಲವರ್. ಅದ್ರ ಮೇಲೆ ಇದೊಂಥರ ಗ್ರೇ ಸಿಲ್ವರ್ ಕಲರ್, ಗ್ರೇ ಕಲರ್ ಬಟ್ ಸಿಲ್ವರ್ ಥರನೇ ಇದೆ. ಇದು ಸಿಲ್ವರ್ ಗ್ರೇ ಕಲರ್ ಅಂತ, ಗ್ರೇ ಅಲ್ಲ ಸಿಲ್ವರ್ ಅಲ್ಲ, ಕಂಪ್ಲೀಟ್ ಪಿಂಕ್ ಕಲರ್ ಪಲ್ಲು ಬರುತ್ತೆ. ಆ್ಯಂಡ್ ನೋಡಿ ಹೀಗೆ ಬಾರ್ಡರ್ ಪಲ್ಲು. ಚೆನ್ನಾಗಿದೆ. ಆ್ಯಂಡ್ ಇದು ಬ್ಲೌಸ್ ಇದು ಫೋಲ್ಡ್ ಮಾಡಿದ್ದಾರೆ, ಅದಕ್ಕೆ ಫೋಲ್ಡಿಂಗ್ ಬರ್ತಿಲ್ಲ. ಇದೆಯಲ್ಲ, ಇದು ಪ್ಲೇನ್ ಇದೆ ಬ್ಲೌಸ್. ಇದು ಒಂದು ಅರೌಂಡ್ 5200. ಅಷ್ಟೊಂದಾಯ್ತಾ? ನನಗೆ ವರ್ತ್ ಅನಿಸ್ಲಿಲ್ಲ, ಯಾಕಂದರೆ ಅದು ಪಲ್ಲು ಕೂಡ ಏನು ವರ್ಕ್ ಇಲ್ಲ, ಬ್ಲೌಸ್ ಕೂಡ ವರ್ಕ್ ಇಲ್ಲ. ಕ್ಲಾತ್ ಸಾಫ್ಟ್ ಸಾಫ್ಟ್ ಕ್ಲಾತ್ ಮ್ಯಾನೇಜಬಲ್ ಸ್ಯಾರಿ, ಬಟ್ ವರ್ತ್ 5200. ಆ್ಯಂಡ್ ಇದೂ ಅಷ್ಟೇ 6400. ಸಾಫ್ಟ್ ಸಿಲ್ಕ್ ಎಲ್ಲ ನನಗೆ ತೊಗೊಂಡಿದ್ದು 6400. ಸೊ ಐ ಥಿಂಕ್ ಇಷ್ಟು ಫ್ರೆಂಡ್ಸ್, ಇಷ್ಟು ನಾನು ಕಂಚಿಯಲ್ಲಿ ಶಾಪಿಂಗ್ ಮಾಡಿರೋಂತಹ ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ನ ಬ್ಲಾಗ್. ಸೊ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಾನು ಕೊಟ್ಟಿರೋ ಬೆಲೆ ಎಲ್ಲ ವರ್ತ್ ಇದೆಯಾ ಇಲ್ವಾ ಕೊಡ್ಬಹುದಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಅಲ್ಲಿ ಕಡಿಮೆ ರೇಟಿನ ಸ್ಯಾರೀಸ್ ಕೂಡ ಇದ್ದಾವೆ, 500ಇಂದ ಕೂಡ ಸ್ಟಾರ್ಟಿಂಗ್ ಇದ್ದಾವೆ ಫ್ರೆಂಡ್ಸ್. 500, 600, 7, ಆಮೇಲೆ 1000. ಕೆಲವ್ರಿಗೆ ಅನಿಸ್ಬೋದು ಜಾಸ್ತಿ ಕೊಟ್ಟರು ಅಂತ, ಬಟ್ ಆ್ಯಸ್ ಶಿ ಸೆಡ್ 500 ರೂಪಾಯಿ ಸ್ಯಾರಿಯಿಂದ ಹಿಡಿದು ಅಪ್ ಟು 50,000, 50 ಇಲ್ಲ 3 lakh 3 lakh 4 lakh ತನಕ ಇದೆಯಂತೆ. ಆಕ್ಚುಲಿ ಅಲ್ಲಿ 2 ಫ್ಲೋರ್ಸ್ ಇದ್ವು ಫ್ರೆಂಡ್ಸ್. ತುಂಬಾ ರಶ್ ಬಾಬುಷಾ ಸ್ಯಾರಿ ಸೆಂಟರ್ ಅಂಡ್ ನಿಂತ್ಕೋಬೇಕಲ್ಲಿ. ಬಟ್ ನಾವು ಹೋಗಿದ್ದು ಹೆಂಗೋ ಸಂಜೆ ಹೊತ್ತು ಹೋಗಿದ್ವಿ, ಅಷ್ಟೊಂದು ಜನ ಇರಲಿಲ್ಲ, ಅಂದರೆ ಕ್ಯೂ ಇರಲಿಲ್ಲ. ಸೊ ಹೋದ್ವಿ, ಒಳಗಡೆ ಅಂತೂ ಎಷ್ಟು ಜನ ಅಂದರೆ ಅಬ್ಬಬ್ಬಬ್ಬಬ್ಬ ಅಷ್ಟೊಂದು ಜನ ಇದ್ದರು. ಬಟ್ ಚೆನ್ನಾಗಿ ತೋರಿಸಿದ್ರು, ನಮಗೆ ತೋರಿಸೋರು ಚೆನ್ನಾಗಿ ತೋರಿಸಿದ್ರು. ನಾನು 500ಇಂದ ನೋಡೋಣ ಅಂತ ನೋಡಿದೆ, ಬಟ್ ಕ್ಲಾತ್ 500 ವರ್ತ್ ಅಲ್ಲ ಅಂದ್ಕೋತೀನಿ. 500, 1000 ನೋಡಿದೆ, 2000 ನೋಡಿದೆ, ಅಷ್ಟೊಂದು ಚೆನ್ನಾಗಿರಲಿಲ್ಲ ಕ್ಲಾತ್ ಫ್ರೆಂಡ್ಸ್. ಬಟ್ 2000 ಮೇಲ್ಪಟ್ಟು ನೀವು ಸ್ವಲ್ಪ ಹುಡುಕಿ ತಗೊಂಡ್ರೆ, ಚೂಸ್ ಮಾಡಿದರೆ ವರ್ತ್ ಅಂತ ಅನ್ಕೋತೀನಿ. ಬಟ್ ನಾನು ಮಿನಿಮಮ್ ಅಲ್ಲಿ 2 to 3 ಅವರ್ಸಲ್ಲಿ ಚೂಸ್ ಮಾಡ್ತಾನೆ ಇದ್ದೆ. ಸೊ ನಿಮ್ಮ ಚಾಯ್ಸ್ ಮೇಲೆ ಡಿಪೆಂಡ್, ನೀವು ಯಾವ ಥರ ಅವ್ರು ಚೆನ್ನಾಗಿ ತೋರಿಸ್ತಾರೆ, ಆರಾಮಾಗಿ ತೋರಿಸ್ತಾರೆ. ಬಟ್ ನಿಮ್ಮ ಚಾಯ್ಸ್ ಮೇಲೆ ಡಿಪೆಂಡ್, ನೀವು ಯಾವ ಥರ ಚೂಸ್ ಮಾಡ್ತಿರಲ್ಲ. ಸೊ ಆ ಥರ ಇಂಡಿಯನ್ಸ್, ತಮಿಳ್ನಾಡು ಜನ ತುಂಬ ಒಳ್ಳೆ ಫ್ರೆಂಡ್ಲಿ ಆ್ಯಂಡ್ ತುಂಬ ಸ್ವಲ್ಪ ಹೆದರ್ಕೊಂಡಿದ್ದೆ ಹೇಗೆ ಅಂತ. ಬಟ್ ಅವ್ರ ಹತ್ರ ಆ್ಯಕ್ಚುಲಿ ಹೋಗಿ ಮಾತಾಡ್ತಿರಲ್ಲ. ಸೊ ತುಂಬ ಫ್ರೆಂಡ್ಲಿ, ತುಂಬ ಹೆಲ್ಪಿಂಗ್ ನೇಚರ್ ಇದೆ ಅವರಿಗೆ, ತುಂಬ ಪೇಷನ್ಸ್ ಇದೆ, ಆರಾಮಾಗಿ ತೋರಿಸ್ತಾರೆ. ಆ್ಯಂಡ್ ಇಷ್ಟು. ಸೊ ಈ ವ್ಲಾಗ್ ಕಾಂಚೀವರಂ. ಆ್ಯಂಡ್ ಇನ್ನೊಂದು ಹೇಳಬೇಕು, ನೀವು ಸ್ಯಾರಿ ಶಾಪಿಂಗ್ ಮಾಡಬೇಕು ಅಂತಲೇ ಹೋದರೆ ಐ ಇನ್ಸಿಸ್ಟ್ ಸ್ವಲ್ಪ ಸ್ಯಾರಿ ಶಾಪ್ ಇರುತ್ತಲ್ಲ, ದಟ್ ಮೀನ್ಸ್ ಶೋರೂಮ್ಸ್, ಅದ್ರ ಹತ್ರನೇ ಸ್ವಲ್ಪ ರೂಮ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ಬಿಕಾಸ್ ಟ್ರಾವೆಲಿಂಗ್ ಎಲ್ಲ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ. ಯಾಕಂದ್ರೆ ಸ್ಯಾರಿ ಶಾಪಿಂಗ್ ಅಂದರೆ ಆಬ್ವಿಯಸ್ಲಿ ಸ್ವಲ್ಪ ಜಾಸ್ತಿ ಟೇಕ್ ಸಮ್ ಟೈಮ್, ಸಮ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಅಂತಲೇ ಹೇಳ್ತೀನಿ. ಯಾಕಂದರೆ ಸೆಲೆಕ್ಷನ್ ತುಂಬ ಇರುತ್ತೆ. ಸೊ ಹತ್ತಿರದಲ್ಲೇ ನೀವು ಹೋಟೆಲ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ನೀವು ಊಟ ಗಿಡ ಮಾಡಿಕೊಂಡು ಸ್ಯಾರಿ ಶಾಪಿಂಗ್ ಹೋಗೋದು ಒಳ್ಳೆಯದು ಅಂತ ಅನಿಸುತ್ತೆ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಹೇಗೆ ಅನಿಸ್ತು, ತುಂಬ ವರ್ತಪ್ಪ ತೊಗೋಬೋದು ಅಂತ ಅನಿಸ್ತಾ, ಅಥವಾ ಇಲ್ಲ ಜಾಸ್ತಿ ಆಯಿತು ಅಂತ ಅನಿಸ್ತಾ, ನೀವು ಕಾಮೆಂಟ್ ಮಾಡಿ ತಿಳಿಸಿ. ಗಿಫ್ಟಿಂಗ್ ಕೊಡೋದಾದರೆ 1050 ಅಥವಾ 1500, 1,500 ರೂಪಾಯಿ ಆ ಥರ ನೀವು ಕೊಡ್ಕೋಬೋದು. ಬಟ್ ಇದೆಲ್ಲ ಅವಳು ಓನ್ ಯೂಸಿಗೆ ತೊಗೊಂಡಿದ್ದಾಳೆ. ಓನ್ ಯೂಸಿಗೆ ತಗೋಬೇಕು ಅಂದರೆ ನೀವು 2,500 ರೂಪಾಯಿ ಮೇಲ್ಪಟ್ಟಿದ್ದೆ. ನೀನು ಓನ್ ಯೂಸಿಗೆ ತೊಗೊಂಡಿರೋಳು ಅಲ್ವಾ? ನಾನು ಓನ್ ಯೂಸಿಗೆ. ಬಟ್ ಇದರಲ್ಲಿ ನಾನು ನಮ್ಮಮ್ಮಂಗೆ, ನಮ್ಮ ಅಕ್ಕಂಗೆ
ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ಅವ್ರು ಬಂದಿದ್ದೀವಲ್ಲ ಸೀರೆ ಹಾಕಬೇಕು ಅಂತ ಇದ್ದಾಳೆ. ಸೊ ಇದರಲ್ಲಿ ನಮ್ಮ ಮಮ್ಮಿಗೆ, ನಮ್ಮ ಅಕ್ಕಂಗೆ, ನನ್ನ ತಂಗಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ಹಾಕೋಣ ಅಂತ. ಸೊ ನೋಡಿ ಚೂಸ್ ಮಾಡಿ ಹಾಕ್ತೀನಿ. ನೋಡೋಣ, ನಾನು ಊರಿಗೆ ಹೋದ್ಮೇಲೆ ಅವಳು ಯಾವ ಸೀರೆ ನಮಗೆ ಗಿಫ್ಟ್ ಕೊಟ್ಲು ಅಂತ ಹೇಳ್ತೀನಿ. ಬಟ್ ನಾನು ಇದರಲ್ಲಿ ಚಾಯ್ಸ್ ಮಾಡ್ಕೊಳ್ಳಲ್ಲ, ಅವಳ ಚಾಯ್ಸ್ಗೆ ಬಿಡ್ತೀನಿ, ನಿನ್ನಿಷ್ಟ ಯಾವುದಾದ್ರು ಕೊಡು ಅಂತಂದು. ನೋಡೋಣ, ಇಲ್ಲ ನೀವೇ ಚಾಯ್ಸ್ ಮಾಡಿಕೊಡ್ರಿ ಅಂದರೆ ಮಾಡ್ಕೊಳ್ಳೋಣ, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಯಾವ ರೀತಿ ಅನಿಸ್ತು ಅಂತ ನಮಗೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ. ಕಂಚಿ ಸ್ಯಾರೀಸ್ ಕಲೆಕ್ಷನ್ಸ್ ವರ್ತ್ ಅನಿಸ್ತಾ ಅಂತ ಕಳಿಸಿ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಭೇಟಿ ಆಗ್ತೀವಿ. ಬಾಯ್.